ಚಿನ್ನಸ್ವಾಮಿಯಲ್ಲಿ ಆಡಿರುವ ಕಳೆದ 7 ಪಂದ್ಯಗಳಲ್ಲಿ ಗೆದ್ದಿರುವುದು ಕೇವಲ 1 ಮ್ಯಾಚ್. ಈಗ ಬ್ಯಾಕ್ ಟು ಬ್ಯಾಕ್ 4 ಪಂದ್ಯ ಸೋತಿದೆ. ಇರೋದು ಕೇವಲ 4 ಪಾಯಿಂಟ್ಸ್. ಎಲಿಸಾ ಪೆರಿ, ರೇಣುಕಾ ಸಿಂಗ್ ಬಿಟ್ರೆ ಉಳಿದವರು ಫೇಲ್. ಸ್ಮೃತಿ ಮಂದಣ್ಣ ಆರಂಭದ ಪಂದ್ಯಗಳಲ್ಲಿ ಆರ್ಭಟಿಸಿ ಸೈಲೆಂಟ್ ಆಗಿದ್ದಾರೆ. ಈಗ ಉಳಿದಿರುವುದು ಕೇವಲ 2 ಮ್ಯಾಚ್. 2ಕ್ಕೆ 2 ಗೆದ್ದರೂ ಪ್ಲೇ ಆಫ್ ಹಂತ ತಲುಪುವುದು ಕಷ್ಟ. ಗುಜರಾತ್ ಮತ್ತು ಯುಪಿ ವ್ಯಾರಿಯರ್ ವಿರುದ್ಧ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಫೇಲ್. ಉಳಿದಿರುವುದು ಇನ್ನೆರಡು ಮ್ಯಾಚ್. ಯುಪಿ ವ್ಯಾರಿಯರ್ಸ್ ವಿರುದ್ಧ 1, ಮತ್ತೊಂದು ಮುಂಬೈ ಇಂಡಿಯನ್ಸ್ ವಿರುದ್ಧ 2 ಮ್ಯಾಚ್ ಗೆಲ್ಲಲೇಬೇಕು. ಒಳ್ಳೆಯ ರನ್ ರೇಟ್ ಇಟ್ಟುಕೊಂಡೇ ಗೆಲ್ಲಬೇಕು. 2 ಗೆದ್ದರೂ ಆಗಲೂ ಕೂಡ ರನ್ ರೇಟ್ ನಿರ್ಧಾರವಾಗುತ್ತೆ. ರನ್ ರೇಟ್ ಅತ್ಯಂತ ಕಡಿಮೆ ಇದೆ. ಆಗ ಪ್ಲೇ ಆಫ್ ತಲುಪಬೇಕು ಎಂದರೆ ಡೆಲ್ಲಿ ವಿರುದ್ಧ ಗುಜರಾತ್ ಸೋಲಲೇಬೇಕು. ಆಗ ಮಾತ್ರ ಗುಜರಾತ್, ಮುಂಬೈ ಮತ್ತು ಯುಪಿ 3 ಟೀಮ್ನದ್ದು 8 ಅಂಕಗಳಾಗುತ್ತವೆ. ಆಗ ರನ್ ರೇಟ್ ನಿರ್ಧಾರ ಮಾಡುತ್ತೆ. 2ರಲ್ಲಿ ಒಂದೇ ಒಂದು ಪಂದ್ಯ ಸೋತ್ರೂ ಕೂಡ ಆಗ ಹಾಲಿ ಚಾಂಪಿಯನ್ಸ್ RCB ಎಕ್ಸಿಟ್ ಆಗಲೇಬೇಕಾಗುತ್ತೆ. ಎರಡು 2025ರ WPL ಚಾಂಪಿಯನ್ಸ್ ಲೀಗ್ನಲ್ಲಿ ಚಾಂಪಿಯನ್ಸ್ ಹೊರಹೋಗಲೇಬೇಕಾಗುತ್ತೆ. ಸದ್ಯಕ್ಕೆ 2 ಬಾರಿ ಚಾಂಪಿಯನ್ಸ್ ಪಟ್ಟ ತಪ್ಪಿಸಿಕೊಂಡಿರುವ ಡೆಲ್ಲಿ ಕ್ಯಾಪಿಟಲ್ಸ್ WPLನಲ್ಲಿ ಆರ್ಭಟಿಸುತ್ತಿದೆ. ಈ ಬಾರಿ ಚಾಂಪಿಯನ್ಸ್ ಆಗುವ ಭರವಸೆ ಮೂಡಿಸಿದೆ. ಸದ್ಯಕ್ಕೆ ಡೆಲ್ಲಿ ಟೀಮ್ 10 ಪಾಯಿಂಟ್ಸ್ ತೆಗೆದುಕೊಂಡಿದೆ. ಪ್ಲೇ ಆಫ್ ಹಂತಕ್ಕೆ ಇರುವುದು ಬಹುತೇಕ ಖಚಿತವಾಗಿದೆ. ಮುಂಬೈ 6 ಪಾಯಿಂಟ್ಸ್ ತೆಗೆದುಕೊಂಡಿದೆ. ಅದಕ್ಕೆ ಡೆಲ್ಲಿ ಮತ್ತು RCB ವಿರುದ್ಧ ಮ್ಯಾಚ್ ಇದೆ. ಮುಂಬೈ RCB ವಿರುದ್ಧ ಗೆದ್ದರೆ ಅಲ್ಲಿಗೆ RCB ಕತೆ ಮುಗಿದಂತೆ. ಡೆಲ್ಲಿ ವಿರುದ್ಧವೂ ಗೆದ್ದರೆ ಪ್ಲೇ ಆಫ್ ಹಂತ ಬಹುತೇಕ ಖಚಿತವಾಗಲಿದೆ. RCB, ಯುಪಿ ವ್ಯಾರಿಯರ್ಸ್ ಮತ್ತು ಗುಜರಾತ್ ಟೈಟನ್ಸ್ 3 ತಂಡಗಳು ತಲಾ 2 ಮ್ಯಾಚ್ ಗೆದ್ದು 4 ಪಾಯಿಂಟ್ಸ್ ಗಳಿಸಿಕೊಂಡಿವೆ. ಅಂದ ಹಾಗೆ ಈ WPLನಲ್ಲಿ ಆರೆಂಜ್ ಕ್ಯಾಪ್ ಇರುವುದು RCBಯ ಎಲಿಸಾ ಪೆರಿ ಬಳಿ. ಪರ್ಪಲ್ ಕ್ಯಾಪ್ ಇರುವುದು ಕೂಡ RCBಯ ರೇಣುಕಾ ಸಿಂಗ್ ಬಳಿ. ಆದರೆ ಕ್ವಾಲಿಫೈ ಆಗುವುದು ಡೌಟ್. RCB ಚಿನ್ನಸ್ವಾಮಿಯಲ್ಲಿ ಆಡಿರುವ ಕಳೆದ 7 ಪಂದ್ಯಗಳಲ್ಲಿ ಗೆದ್ದಿರುವುದು ಕೇವಲ 1 ಮ್ಯಾಚ್. ಈಗ ಬ್ಯಾಕ್ ಟು ಬ್ಯಾಕ್ 4 ಪಂದ್ಯ ಸೋತಿದೆ. ಇರೋದು ಕೇವಲ 4 ಪಾಯಿಂಟ್ಸ್. ಎಲಿಸಾ ಪೆರಿ, ರೇಣುಕಾ ಸಿಂಗ್ ಬಿಟ್ರೆ ಉಳಿದವರು ಫೇಲ್. ಸ್ಮೃತಿ ಮಂದಣ್ಣ ಆರಂಭದ ಪಂದ್ಯಗಳಲ್ಲಿ ಆರ್ಭಟಿಸಿ ಸೈಲೆಂಟ್ ಆಗಿದ್ದಾರೆ. ಈಗ ಉಳಿದಿರುವುದು ಕೇವಲ 2 ಮ್ಯಾಚ್. 2ಕ್ಕೆ 2 ಗೆದ್ದರೂ ಪ್ಲೇ ಆಫ್ ಹಂತ ತಲುಪುವುದು ಕಷ್ಟ. ಗುಜರಾತ್ ಮತ್ತು ಯುಪಿ ವ್ಯಾರಿಯರ್ ವಿರುದ್ಧ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಫೇಲ್. ಉಳಿದಿರುವುದು ಇನ್ನೆರಡು ಮ್ಯಾಚ್. ಯುಪಿ ವ್ಯಾರಿಯರ್ಸ್ ವಿರುದ್ಧ 1, ಮತ್ತೊಂದು ಮುಂಬೈ ಇಂಡಿಯನ್ಸ್ ವಿರುದ್ಧ 2 ಮ್ಯಾಚ್ ಗೆಲ್ಲಲೇಬೇಕು. ಒಳ್ಳೆಯ ರನ್ ರೇಟ್ ಇಟ್ಟುಕೊಂಡೇ ಗೆಲ್ಲಬೇಕು. 2 ಗೆದ್ದರೂ ಆಗಲೂ ಕೂಡ ರನ್ ರೇಟ್ ನಿರ್ಧಾರವಾಗುತ್ತೆ. ರನ್ ರೇಟ್ ಅತ್ಯಂತ ಕಡಿಮೆ ಇದೆ. ಆಗ ಪ್ಲೇ ಆಫ್ ತಲುಪಬೇಕು ಎಂದರೆ ಡೆಲ್ಲಿ ವಿರುದ್ಧ ಗುಜರಾತ್ ಸೋಲಲೇಬೇಕು. ಆಗ ಮಾತ್ರ ಗುಜರಾತ್, ಮುಂಬೈ ಮತ್ತು ಯುಪಿ 3 ಟೀಮ್ನದ್ದು 8 ಅಂಕಗಳಾಗುತ್ತವೆ. ಆಗ ರನ್ ರೇಟ್ ನಿರ್ಧಾರ ಮಾಡುತ್ತೆ. 2ರಲ್ಲಿ ಒಂದೇ ಒಂದು ಪಂದ್ಯ ಸೋತ್ರೂ ಕೂಡ ಆಗ ಹಾಲಿ ಚಾಂಪಿಯನ್ಸ್ RCB ಎಕ್ಸಿಟ್ ಆಗಲೇಬೇಕಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.